ಈ ಕಾರ್ಪೊರೇಟ್ ವಿರೋಧ, ಆಡಳಿತವ್ರ ವಿರೋಧವ ಕೇಳಿದರೆ ಅವರೆಲ್ಲರನ್ನು ಈ ಸೆಕ್ಷನ್ನಲ್ಲಿ ತರ್ತಾರೆ. ಸೊ ಇದು ಎರಡು ಡೇಂಜರಸ್ ಪ್ರಾವಿಷನ್ಸು. ಯಾವುದ್ಯಾವುದೋ 111, 113 ವೆರಿ ಡೇಂಜರಸ್ ಕ್ರೂರ ಕಾಯ್ದೆ. ಅದು ಸ್ಪೆಷಲ್ ಲಾ ಅಂದರು, ಅದನ್ನು ಈಗ ರೆಗ್ಯುಲರ್ ಜನರಲ್ ಲಾನಲ್ಲಿ ತಂದಿದ್ದಾರೆ. ಮತ್ತು ಸೆಡಿಷನ್, ದೇಶದ್ರೋಹ ಅನ್ನೋ ಒಂದು ಕಾಯ್ದೆ ಇತ್ತು 124, ಅದನ್ನು ತೆಗೆದುಬಿಟ್ಟು 147 to 146 to 156ವರೆಗೆ ಇನ್ಸರ್ಟ್ ಮಾಡಿದ್ದಾರೆ. ಅಂದರೆ ಮಾತಾಡಿದರೆ ದೇಶ ವಿರೋಧ, ದೇಶದ್ರೋಹ, ನ್ಯಾಷನಲ್ ಇಂಟಗ್ರಿಟಿ. ಈಗ ಯಾರಾಗಲೂ ಹೋರಾಟಗಾರರು ಹೋರಾಟ ಮಾಡಿದರೆ ಹಕ್ಕಕ್ಕೋಸ್ಕರ, ಮಾನವ ಹಕ್ಕಕ್ಕೋಸ್ಕರ, ಕಾರ್ಮಿಕರ ಹಕ್ಕಕ್ಕೋಸ್ಕರ, ದಲಿತರ, ರೈತರ, ಅಲ್ಪಸಂಖ್ಯಾತರ, ಹಿಂದುಳಿದವರ, ಆದಿವಾಸಿಗಳ ಹಕ್ಕಕ್ಕೋಸ್ಕರ ಮಾತಾಡಿದರೆ, ಬರೆದಿದ್ದರೆ, ಸಂಘಟನೆ ಮಾಡಿದರೆ ಅವರನ್ನು 111, 113ನಲ್ಲಿ ಸೇರಿಸ್ಬಿಟ್ರೆ ಮತ್ತು ಅವರು ಮಾತಾಡಿದ್ದು ದೇಶದ್ರೋಹ ಅಂದು ಸೆಕ್ಷನ್ 146 to 156 ಈ ಹಿನ್ನೆಲೆಯಲ್ಲಿ ಅವರನ್ನು ಸೇರಿಸ್ಕೊಂಡ್ಬಿಟ್ರೆ ಮತ್ತು ಅವರು ಹೊರಗೆ ಬರೋ ಸಾಧ್ಯತೆಯೇ ಇಲ್ಲ. ಮತ್ತೆ ಏನಾಗ್ತಾ ಇದೆ ಅಂದರೆ ಈಗ ಚೀಟಿಂಗು, ಕಿಡ್ನ್ಯಾಪಿಂಗು, ರಾಬರಿ, ವೆಹಿಕಲ್ ಥೆಫ್ಟು, ಕಾಂಟ್ರಾಕ್ಟ್ ಕಿಲ್ಲಿಂಗು, ಸೈಬರ್ ಕ್ರೈಮ್, ಇದೆಲ್ಲನೂ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟಲ್ಲಿ ಅಥವಾ ಟೆರ್ರಿಸ್ಟ್ ಆ್ಯಕ್ಟು ಆ 130ನಲ್ಲಿ ತಂದುಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಶೆಡ್ಯೂಲ್ 1 ಅಫೆನ್ಸು, ಶೆಡ್ಯೂಲ್ 2 ಅಫೆನ್ಸು, ಶೆಡ್ಯೂಲ್ 3 ಅಫೆನ್ಸು, ಶೆಡ್ಯೂಲ್ 4 ಅಫೆನ್ಸ್ ಅಂದಾಗುತ್ತೆ. ಚೀಟಿಂಗ್ ಅಂದು ಬರೀ 420 ಅಂದು ಹಾಕಿದರೆ ಬೇಲ್ ಸಿಗುತ್ತೆ. ಅದೇ ಶೆಡ್ಯೂಲ್ಡ್ ಅಫೆನ್ಸ್ ಆಗಿ ಪಮ್ಲಾ ಆ್ಯಕ್ಟು ಅಥವಾ UAPA ಆ್ಯಕ್ಟಲ್ಲಿ ಹೋದರೆ ನೋ ಬೇಲ್. ಅಂದರೆ 3 ಅಂಶಗಳು ಇದರಲ್ಲಿ ನಾವು ತಿಳಿದುಕೊಳ್ಬೇಕಾಗತ್ತೆ. ನಂಬರ್ 1, ಬಂಧಿಸಿದರೆ ಈ ಆರೋಪಿಗಳಿಗೆ ಹಕ್ಕಿತ್ತು. ಅವ್ರನ್ನ ಪೊಲೀಸ್ ಕಸ್ಟಡಿ ಕೊಡಬೇಕಂದ್ರೆ ಅದಕ್ಕೆ ಹಲವಾರು ತೀರ್ಪುಗಳಿದೆ, ಕಾನೂನಿದೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಮೊದಲು 15 days ಈ ಕಡೆ ಇರ್ಬೋದು ಅಥವಾ ಆ ಕಡೆ ಇರ್ಬೋದು. ಈ ಕಡೆ ಅಂದರೆ ಪೊಲೀಸ್ ಕಸ್ಟಡಿನಲ್ಲಿ ಇರ್ಬೋದು, ಆ ಕಡೆ ಅಂದರೆ ಜುಡಿಷಿಯಲ್ ಕಸ್ಟಡಿ ಇರ್ಬೋದು. ಈಗ ಅದನ್ನು 40 days, 60 days, 90 days ಅಂದರೆ 7 ವರ್ಷಕ್ಕೆ ಮೇಲೆ ಇರೋ ಒಂದು ಅಫೆನ್ಸು ಪೊಲೀಸರು ಹಾಕಿಬಿಟ್ಟು ಬಂಧಿಸಿ ಅವ್ರನ್ನ ಸೆಕ್ಷನ್ 111, 113 ಶೆಡ್ಯೂಲ್ಗಳಲ್ಲಿ ತಗೊಂಡೋಗ್ಬಿಟ್ರೆ ಅವ್ರಿಗೆ ಬೇಲೇ ಸಿಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ. ಅಂದರೆ ಪೊಲೀಸ್ ಬಂಧನದಲ್ಲಿ ಇರಬೇಕು. ಪೊಲೀಸ್ ಬಂಧನ ಅಂದರೆ ಪೊಲೀಸ್ ಕಸ್ಟಡಿನಲ್ಲಿ ಇರಬೇಕು. ಎಲ್ಲಿರಬೇಕು? ಸ್ಟೇಷನ್ನಲ್ಲಿ. ಎಲ್ರಿಗೂ ಗೊತ್ತಿದೆ ಅದು ಬೆಡ್ರೂಮು ಇಲ್ಲ, ಬಾತ್ರೂಮು ಇಲ್ಲ. ಮತ್ತು ಎಲ್ಲಿ ಮಲ್ಕೊಳ್ಳೋದು ಅವರು? ಅಲ್ಲಿ 1-2 ಲಾಕಪ್ ಇರುತ್ತೆ. ಲಾಕಪ್ಪು 5x5 ಇರುತ್ತೆ. ಅಲ್ಲೇ ಟಾಯ್ಲೆಟ್ಟು, ಅಲ್ಲೇ ಊಟ, ಅಲ್ಲೇ ಮಲ್ಕೋಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ 60 ದಿವಸ ಯಾವತ್ತು ಬೇಕಾದ್ರೇನೋ ತಗೋಬೋದು, ಅವ್ರಿಗೆ ಬೇಲೇ ಸಿಗೋದಿಲ್ಲ. ಈಗ ದರ್ಶನ್ ಕೇಸ್ ತಗೊಳ್ಳೋಣ. ಈಗ 15 ದಿವಸ ಆಯಿತು. ಫಸ್ಟ್ ಕಸ್ಟಡಿ ಆಯಿತು, ಸೆಕೆಂಡ್ ಕಸ್ಟಡಿ ಆಯಿತು, ಥರ್ಡ್ ಕಸ್ಟಡಿ ಆಯಿತು. 15 ದಿವಸ ಒಳಗಡೆ ಅವ್ರನ್ನೇ ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ. ಈಗ ಈ ಕಾನೂನು ಬಂದ ಮೇಲೆ ಇವತ್ತಕ್ಕೆ ಮೇಲೆ ಫಸ್ಟ್ ಒಂದು 3 ದಿವಸ ತಗೋಬೋದು, ಒಂದು 10 ದಿವಸ ಬಿಟ್ಟು ಇನ್ನೊಂದು 3 ದಿವಸ, 10 ದಿವಸ ಬಿಟ್ಟು ಇನ್ನೊಂದು 3 ದಿವಸ, ಆಮೇಲೆ ಒಂದು 5 ದಿವಸ. ಈ 15 ದಿವಸ 90 ಡೇಸಲ್ಲಿ, 40 ಡೇಸು, 60 ಡೇಸಲ್ಲಿ ಯಾವತ್ತಾಗಲೂ ತಗೊಂಡು ಹೋಗ್ಬೋದು. ಹಾಗಂದರೆ ಹಂತವಾಗಿ ಸೃಷ್ಟಿ ಮಾಡಿಸ್ಕೋಬೋದು. ಅಂದರೆ ಹ್ಯಾಂಡ್ಕಪ್ ಮಾಡ್ಬೋದು ಅಂತಾರೆ. ಪೊಲೀಸ್ ಕ್ಯಾನ್ ಯೂಸ್ ಫೋರ್ಸ್ ಅಂತ ಹೇಳ್ತಾರೆ. ಅಂದರೆ ಈ ತನಿಖೆ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಭಾರತೀಯ ಬಂಧಿಸಿದರೆ ಅವ್ರಿಗೆ ಯಾವುದೇ ಹಕ್ಕು ಇಲ್ಲ ಅನ್ನೋದು ಈಗ ಪ್ರೊಸೀಜರ್ ಆಗಿ ಮಾಡಿದ್ದಾರೆ. ಅವ್ರನ್ನ ಹೊಡಿಬೋದು, ಅವ್ರಿಗೆ ಹ್ಯಾಂಡ್ಕಪ್ ಹಾಕ್ಬೋದು, ಅವ್ರ ಮನುಷ್ಯರೇ ಅಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಎರಡನೇದು, ಈ ಶೆಡ್ಯೂಲ್ ಅಫೆನ್ಸಲ್ಲಿ ಹೋದರೆ ಬೇಲೇ ಇಲ್ಲ.
111 113ನಲ್ಲಿ ಎಲ್ಲರನ್ನು ಬಂಧಿಸ್ಬೋದು. ಅವರ ಶೆಡ್ಯೂಲ್ ಅಫೆನ್ಸ್ ಅಂತ ಆಗಿಬಿಟ್ರೆ ಯಾವ ಕೋರ್ಟಲ್ಲಿ ಜಾಮೀನು ಸಿಗೋದಿಲ್ಲ. ಜಾಮೀನು ಕೊಡಬೇಕಂದ್ರೆ ಇವ್ರು ತಪ್ಪೇ ಮಾಡಿಲ್ಲ ಅಂತ ಬಂದರೆ ಮಾತ್ರ ಜಾಮೀನು ಕೊಡಬೇಕಾಗತ್ತೆ. ಅದು ಪೆಮ್ಲಾ ಆ್ಯಕ್ಟಲ್ಲಿ ಬೇಲಿಲ್ಲ, UAP ಆ್ಯಕ್ಟಲ್ಲಿ ಬೇಲಿಲ್ಲ, ಜನರಲ್ ಆಗಿ ನೋ ಬೇಲ್ ಅನ್ನೋ ಪರಿಸ್ಥಿತಿಗೆ ತಂದಿದ್ದಾರೆ. ಮತ್ತು ಎವಿಡೆನ್ಸ್ ಆ್ಯಕ್ಟಲ್ಲಿ ಟ್ರಯಲ್ ಸಂದರ್ಭದಲ್ಲಿ ಲೀಡಿಂಗ್ ಕ್ವಶನ್ಸ್ ಅಂದರೆ ಪ್ರಾಸಿಕ್ಯೂಟ್ರು ಲೀಡ್ ಮಾಡ್ಬೋದು ವಿಟ್ನೆಸ್ಸನ್ನು, ನ್ಯಾಯಾಧೀಶರು ಪರ್ಮಿಷನ್ ತಗೊಂಡು ಈಗ ಒಂದು ತಿದ್ದುಪಡಿ ಸೆಕ್ಷನ್ 156 ತಂದಿದ್ದಾರೆ. ಇದು ಇನ್ನೂ ಡೇಂಜರಸ್. ಮತ್ತು ಪ್ರೆಸಂಪ್ಷನ್ನು, ಈಗ ಪ್ರೆಸಂಪ್ಷನ್ ಅಂದರೆ ಈಗ ಅಫೆನ್ಸ್ ಅಗೇನ್ಸ್ಟ್ ದಿ ಸ್ಟೇಟ್, ಟ್ರೀಸನ್, ಈ ಸೆಡಿಷನ್ ತೆಗೆದುಬಿಟ್ಟು ಬೇರೆ ಬೇರೆ ಹೆಸರುಗಳಲ್ಲಿ ಬಂದಿದ್ದಾರೆ. ಅಂಥ ಪ್ರಕರಣದಲ್ಲಿ ಮೊಕದ್ದಮೆ ದಾಖಲು ಮಾಡಿಕೊಂಡ್ರೆ ಅವರು ಯಾವತ್ತು ಬಂಧಿಸ್ತಾರೆ ಆವತ್ತೇ ಆರೋಪಿ ಅಲ್ಲ, ಅವರು ಅಪರಾಧಿ ಆಗ್ತಾರೆ. ಅಂದರೆ ಈ ಗಿಲ್ಟಿ ಇಲ್ಲ ಅಂದು ಅವರು ಪ್ರೂವ್ ಮಾಡಬೇಕು, ರಿವರ್ಸ್ ಬರ್ಡನ್ ಆಗುತ್ತೆ. ಈಗ ಇನ್ನೊಂದು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಸೆಕ್ಷನ್ 22, ಅದರಲ್ಲಿ ಪ್ರಾವಿಷೋ A and B ಪ್ರೊವೈಡೆಡ್ ಎಂದು ಬಂದಿದೆ. ಈ ಪ್ರೊವೈಡೆಡನ್ನು ಓದಿದರೆ ಗೊತ್ತಾಗುತ್ತೆ. ಈಗ ಕನ್ಫೆಷನ್ ಸ್ಟೇಟ್ಮೆಂಟ್, ತಪ್ಪೊಪ್ಪಿಗೆ, ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಹೇಳಿದರೆ ದಟ್ ಈಸ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಎಂದು 22 ಪ್ರಾವಿಷೋ A and B ಕೊಟ್ಟಿದ್ದಾರೆ. ಇದು ಸೆಕ್ಷನ್ 25 and 26 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಿಗೆ ವಿರೋಧವಾಗಿದೆ. ಇದನ್ನೇ ಆರ್ಟಿಕಲ್ 20 ಕ್ಲಾಸ್ 3 ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಬರೆದಿದ್ದಾರೆ. ಅಂದರೆ ಈ 22 ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದು ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿದೆ. ಓಕೆ, ಒಟ್ಟಾರೆ ಒಂದು ಭಾರತೀಯರನ್ನು ಬಂಧಿಸಿದರೆ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಸೇಫ್ ಗಾರ್ಡ್ ಇತ್ತು, ಆ ಸೇಫ್ ಗಾರ್ಡ್ ಕಂಪ್ಲೀಟ್ಲಿ ಮುಚ್ಚಿಟ್ಟಿದ್ದಾರೆ. ನೋ ಸೇಫ್ ಗಾರ್ಡ್. ಈಗ ಎಲೆಕ್ಟ್ರಾನಿಕ್ ಎವಿಡೆನ್ಸಸ್ CDRs, ಇದು ಭಾರಿ ಕನೆಕ್ಟಿಂಗ್ ಮೆಟೀರಿಯಲ್. ಅದಕ್ಕೆ 65B ಸರ್ಟಿಫಿಕೇಟ್ ಬೇಕು. ಸರ್ಟಿಫಿಕೇಟ್ ಯಾರಾಗಲೂ ಸೃಷ್ಟಿ ಮಾಡ್ಬೋದು, ಅದರಲ್ಲಿ ಪೊಲೀಸರು ಸೃಷ್ಟಿ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಬಟ್ 45A ಪ್ರಕಾರ ಅದನ್ನು ಎಕ್ಸಾಮಿನ್ ಮಾಡಿ ರಿಪೋರ್ಟ್ ಕೊಡಬೇಕಾಗತ್ತೆ. ಈಗ 65B 45A ಎಲ್ಲ ತೆಗೆದುಬಿಟ್ಟು ಈಗ ಬರೀ ರಿಪೋರ್ಟ್ ಕೊಟ್ಟರೆ ಸಾಕು ಅಂದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಸಸೆಪ್ಟಬಲ್ ಫಾರ್ ಕಟ್ ಆ್ಯಂಡ್ ಪೇಸ್ಟ್ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡಿದ್ರೇನೋ ಡಿಫೆನ್ಸ್ ಇಲ್ಲದೆ ಮಾಡಿದ್ದಾರೆ. ಮತ್ತು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಒಪಿನಿಯನ್, ಆಗ ಒಂದು ಘಟನೆ ಆದರೆ ಏನೆಲ್ಲ ಪ್ರಾವಿಷನ್ಸ್ ಫಾಲೋ ಮಾಡಬೇಕೋ ಪ್ರತಿಯೊಂದು ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ಬಿಟ್ಟು ಪೊಲೀಸರ ಅಧಿಕಾರ ಜಾಸ್ತಿ ಮಾಡಿದ್ದಾರೆ, ಕೋರ್ಟ್ನ ಅಧಿಕಾರ ಕಡಿಮೆ ಮಾಡಿದ್ದಾರೆ, ವಕೀಲರ ಅಧಿಕಾರವನ್ನು ಕಡಿಮೆ ಮಾಡಿದ್ದಾರೆ. ಈ ತಿದ್ದುಪಡಿಯಿಂದ ಇಡೀ ದೇಶದಲ್ಲಿ ಇರುವ 130 ಕೋಟಿ ಜನರಿಗೆ ತೊಂದರೆ ಆಗುತ್ತದೆ. ಕ್ರಿಮಿನಲೈಸಿಂಗ್ 130 crore ಪೀಪಲ್, ಡಿಕ್ರಿಮಿನಲೈಸಿಂಗ್ 10 crore ಪೀಪಲ್, ಆ ಮಟ್ಟಕ್ಕೆ ಬಂದಿದೆ. ಕ್ರಿಮಿನಲೈಸಿಂಗ್ ಮೈನಾರಿಟೀಸ್, ಆದಿವಾಸೀಸ್, ದಲಿತ್ಸ್, ವರ್ಕರ್ಸ್, ಆಲ್ ಸ್ಟೇಕ್ ಹೋಲ್ಡರ್ಸ್, ಡಿಕ್ರಿಮಿನಲೈಸಿಂಗ್ ದ ಕಾರ್ಪೊರೇಟ್ ಕ್ಯಾಪಿಟಲಿಸ್ಟ್. ಅದರಿಂದ ಇದು ದೇಶಕ್ಕೆ, ಸಂವಿಧಾನಕ್ಕೆ, ಮನುಷ್ಯರಿಗೆ, ಮಾನವ ಹಕ್ಕುಗಳಿಗೆ ವಿರೋಧವಾದ ಕಾನೂನೆಂದು ಹೇಳ್ತೀನಿ.